ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಸ್ವಾಮಿ ಮಹಾರಾಜ್ ಕಿ ಜಯ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಪ್ರಭುವಿನ ಭಕ್ತಾದಿಗಳಿಗೆ ನಿಮ್ಮೆಲ್ಲರ ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ನಡೆದಿರ್ತಕ್ಕಂತಹ ಒಂದು ಅದ್ಭುತ ಘಟನೆ ನಿನ್ನೆ ದಿನ ಇದು ನಡೆದಿದೆ. ಇದರ ವಿಶೇಷತೆ ಏನಪ್ಪ ಅಂದರೆ, ನಾಮಸ್ಮರಣೆಯಿಂದ ಆಗುವಂತಹ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ನಡೆದಿದೆ ಈ ಒಂದು ಘಟನೆ ಅನ್ನೋದು ತುಂಬಾನೇ ಖುಷಿ ವಿಚಾರ. ಪ್ರತಿ ಗುರುವಾರ ಅನ್ನದಾನ ನಡೀತಾ ಇತ್ತು. ಅದರ ಪ್ರಕಾರ ಅನ್ನದಾನದ ದಿವಸ ಇದು ನಡೆದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಘಟನೆ. ನಮ್ಮ ದೇವಸ್ಥಾನಕ್ಕೆ 1 ವರ್ಷದ ಹಿಂದೆ, ಅಂದರೆ ಈ ದೇವಸ್ಥಾನ ಓಪನಿಂಗ್ ಆದಮೇಲೆ ಒಬ್ಬರು ಯಾರೋ ಬರ್ತಾ ಇದ್ರು. ಅವರು ಕೂಡ ದತ್ತ ಮಹಾರಾಜರ ಭಕ್ತರೆ. ಅವರ ಕೆಲಸ ಏನಪ್ಪಾ ಅಂದರೆ ಗುರುದೇವ ದತ್ತ, ಇಷ್ಟೇ. ಅದು ಕಂಟಿನ್ಯೂಯಸ್ ಜಪ ಅಲ್ಲ, ಯಾವಾಗಲೂ ಮನಸ್ಸಿಗೆ ತಿಳಿದಾಗ ಗುರುದೇವ ದತ್ತ ಅನ್ನೋ ಒಂದು ನಾಮಸ್ಮರಣೆ. ಒಂದು ದಿವಸಕ್ಕೆ ಒಂದು 10 ಸಾರೇನೋ ಒಂದು 20 ಸಾರೇನೋ ಗುರುದೇವ ದತ್ತ ಅನ್ನೋ ಒಂದು ಹ್ಯಾಬಿಟ್ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ. ಇವ್ರ ಹೆಸರು ಬಂದ್ಬಿಟ್ಟು ಹರೀಶ್ ಅಂತ. ಇವರು ಡ್ರೈವಿಂಗ್ ಕೆಲಸದಲ್ಲಿ ನಿರತರಾಗಿರ್ತಾರೆ. ಇದು ಬೆಂಗಳೂರು ಗಂಗಾನಗರನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದೇನಾಗುತ್ತೆ, ಬುಧವಾರದ ದಿವಸ ಅವರು ಟ್ರಕ್ ಮೂವಿಂಗ್ ಮಾಡೋ ಟೈಮಲ್ಲಿ ಅವರು ಸಾಕಿರ್ತಕ್ಕಂತಹ ಒಂದು ನಾಯಿ, ಆ ನಾಯಿಗೆ ಗಂಟಾಗಿರುತ್ತೆ. ಆ ಗಂಟಾಗಿರುವ ಕಾರಣಾಂತರವಾಗಿ ಆ ನಾಯಿಗೆ ಜಾಸ್ತಿ ಎದ್ದು ಓಡಾಡಕ್ಕಾಗ್ತಾ ಇರಲಿಲ್ಲ. ಅಂದರೆ ಮಲಗದಲ್ಲೇ ಮಲಗೋದು, ಇದು ಆ ನಾಯಿಯ ಒಂದು ಸಮಸ್ಯೆ. ಇದನ್ನ ಯಾರು ಸಾಕಿರ್ತಾರೆ? ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ಹರೀಶೇ ಇದನ್ನ ಸಾಕಿರ್ತಾರೆ. ಏನೋಪ್ಪ ಪಾಪ ಅಂಥೇಳಿ. ಅದು ಸುಮಾರು ಒಂದು 2 ವರ್ಷ 3 ವರ್ಷ ಆದ ಮೇಲೆ, ಇದು ಮೊನ್ನೆ ಅಂದರೆ ಬುಧವಾರದ ದಿವಸ ಇವರು ಆ ಲಾರಿನ ಮೂವಿಂಗು ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಅಂದರೆ ಲಾರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರು ಏನು ಮಾಡಿರ್ತಾರೆ, ಮೂವಿಂಗ್ ಆಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಗಾಡಿ ರನ್ನಿಂಗಲ್ಲಿ ಇಡ್ತಾರೆ. ಗಾಡಿ ರನ್ನಿಂಗಲ್ಲಿ ಇಟ್ಟಾಗ ಏನಾಗೋಗುತ್ತೆ, ಆ ನಾಯಿ ಆ ಟೈರ್ ಕೆಳಗಡೆನೆ ಬಂದು ಮಲಗಿರುತ್ತೆ. ಇವರು ಅದನ್ನ ಗಮನಿಸೋದೇ ಇಲ್ಲ. 10 ನಿಮಿಷ ಗಾಡಿ ಸ್ಟಾರ್ಟ್ ಆದ ಮೇಲೂ ಕೂಡ ಆ ನಾಯಿ ಅಲ್ಲಿಂದ ಎದ್ದು ಹೋಗಿಲ್ಲ. ಇವರ ಅತಾಚಾತುರ್ಯದಿಂದ, ಅಂದರೆ ಇವರಿಗೆ ತಿಳಿಯೋದೇನೋ ಆ ಗಾಡಿ, ಆ ಒಂದು ತಮ್ಮ ಕೈಯಲ್ಲಿರ್ತಕ್ಕಂಥ ಟ್ರಕ್ಕು ಆ ನಾಯಿ ಮೇಲೆ ಅದು ಹೋಗಿ ಆ ನಾಯಿ ಸತ್ತೋಗ್ಬಿಡುತ್ತೆ. ಇವರಿಗೆ ಅದು ಗೊತ್ತೇ ಆಗಲ್ಲ. ಸೊ ಇವರು ಟ್ರಕ್ನ ಮೂವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸಹಚರರಾಗಿರ್ತಕ್ಕಂಥ ಸುಮಾರು ಜನ ಫ್ರೆಂಡ್ಸ್ ಇವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ನೀನು ನಾಯಿ ಮೇಲೆ ಟ್ರಕ್ ತೊಗೊಂಡು ಹೋಗ್ಬಿಟ್ಟಿದ್ಯಾ, ನೀನು ಸಾಕಿರೋ ನಾಯಿನ ನೀನೇ ಸಾಯಿಸ್ಬಿಟ್ಟಿದ್ಯಾ ಅನ್ನೋ ಒಂದು ಮಾತು ಇವ್ರ ಕಿವಿಗೆ ಬಿದ್ದಾಗ ಗಾಡಿ ಸ್ಟಾಪ್ ಮಾಡಿ ಅಲ್ಲೇ ಒಂದು 10 ನಿಮಿಷ ಕೂತ್ಕೋತಾರೆ. ಏನಾಯ್ತಪ್ಪ ಇದು ನನ್ನಿಂದ? ಇವರು ಕೂಡ ದತ್ತ ಮಹಾರಾಜರ ಭಕ್ತರೇ. ಇಲ್ಲಿ ವಿಚಾರಿಸುವಂತಹ ಮತ್ತೆ ಗಮನಿಸುವಂತ ಒಂದು ವಿಚಾರ ಏನು ಅಂತಂದ್ರೆ, ದತ್ತ ಮಹಾರಾಜರ ಮೂಲ ಆಯುಧ ಧರ್ಮ ಶಕ್ತಿ ಅಂದ್ರೆ ಆ ನಾಯಿ. ಪ್ರತಿ ದತ್ತ ಮಹಾರಾಜರ ದೇವಸ್ಥಾನದಲ್ಲಿ ನೀವು ನೋಡಿ, ವಿಗ್ರಹದ ಕೆಳಗಡೆ 4 ನಾಯಿಗಳಿರ್ತವೆ. ಅಂದ್ರೆ 4 ಯುಗಗಳ ಸಂಕೇತಾನೆ ಆ 4 ನಾಯಿಗಳು. ಮಹಾರಾಜರ ಇದ್ರ ಅರ್ಥ ಏನು ಅಂತಂದ್ರೆ, ಒಂದೊಂದು ಯುಗಕ್ಕೆ ಒಂದೊಂದು ನಾಯಿ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಯುಗಗಳು ನನ್ನ ಕೈಯಲ್ಲಿ ಇದ್ದಂಗೆ ಅನ್ನೋ ಅದು ಒಂದು ವಿಚಾರ. ಸೊ ಆ ನಾಯಿ ಸತ್ತೋಗ್ಬಿಡುತ್ತೆ. ಸತ್ತೋಗಿ ಅನ್ನದಾನ ಮುಗಿದು ಮಾರನೇ ದಿವಸ ನನ್ನ ಹತ್ರ ಇವರು ನಮ್ಮ ಅಂಗಡಿಯಿಂದ ಹೋಗ್ತಾ ಇರ್ತಾರೆ, ಬರ್ತಾರೆ ನನ್ನ ಮುಂದೆ. ಗುರುಗಳೇ ಚೆನ್ನಾಗಿದ್ದಾರೆ, ಎಲ್ಲಾನು ಮಾತಾಡ್ತಾರೆ. ಅದು ಮಾತಾಡ್ತಾ ಸುಮಾರು ನಡೆದಿರ್ತಕ್ಕಂಥ ಘಟನೆಯನ್ನ ನನ್ನ ಮುಂದೆ ಹೇಳ್ತಾರೆ. ಅವರಿಗೆ ಆ ಮೂಮೆಂಟಲ್ಲಿ ನನಗೇನು ಮೈಂಡಲ್ಲಿ ಬಂತೋ ಗೊತ್ತಿಲ್ಲ. ಅವರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ನಾನು ಬಿಡಿಸಿ ಹೇಳ್ತೀನಿ. ಒಂದನೇದು ವಿಚಾರ, ಈ ಟ್ರಕ್ಕುಗಳು, ಆಮೇಲೆ 4 ವೀಲರ್ಗಳು 2 ವೀಲರ್ಗಳು, ಇವು ಪ್ರತಿ ಅಮಾವಾಸ್ಯೆಗೆ ಊರ ಕಡೆ ಹಳ್ಳಿ ಕಡೆ ನೀವು ನೋಡ್ಬೋದು, ಪ್ರತಿ ಅಮಾವಾಸ್ಯೆಗೆ ಗಾಡಿನ ಸ್ವಚ್ಛ ಮಾಡಿ ಅದಕ್ಕೆ ಒಂದು ಕುಂಬಳಕಾಯಿನೋ ಅಥವಾ ಒಂದು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಬಿಸಾಡ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಆ ಗಾಡಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಆ ಒಂದು ದುಷ್ಟ ಶಕ್ತಿ ಅದ್ರ ಮುಖಾಂತರ ಹೋಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ. ಸೊ ಇದನ್ನ ಇವರು ಮಾಡ್ತಾ ಇರಲ್ಲ.
ಸೊ ನಾನು ಅವ್ರಿಗೆ ಇದನ್ನು ಕೇಳಿದೆ. ಫಸ್ಟಿಗೆ ನನ್ನ ಮನಸ್ಸಲ್ಲಿ ಬಂದಿದ್ದಿದೆ, ನೀವು ಅಮಾವಾಸ್ಯೆ ಪೂಜೆ ಗಾಡಿಗೆ ಮಾಡ್ತೀರಾ? ನೋಡಿ, ನಾವು ಮಾತಾಡ್ತೀವಿ ಅಂತಂದ್ರೆ ಭಗವಂತ ನಮ್ಮ ಇಚ್ಛೆ ಅಲ್ವೇ ಅಲ್ಲ. ಎಷ್ಟೋ ಜನ ಸಮಸ್ಯೆಗೆ ನನಗೆ ಫೋನ್ ಮಾಡ್ತಾರೆ, ಏನೋ ಕೇಳ್ತಾರೆ, ನಾನೇನೋ ಹೇಳ್ತೀನಿ, ಅದು ಮಾರನೇ ದಿವಸ ನನ್ನ ಮೈಂಡಲ್ಲಿ ಇರೋದೇ ಇಲ್ಲ, ನಾನು ಏನು ಹೇಳಿದೆ ಅನ್ನೋದು ಗೊತ್ತಿರಲ್ಲ ನನಗೆ. ಸೊ ಅದು ದತ್ತ ಮಹಾರಾಜರ ಕೃಪಾ, ಆ ಭಗವಂತನ ಕೃಪೆ ನನಗೆ ನಾಮಸ್ಮರಣೆಗೆ ನನಗೆ ಸಿಕ್ಕಿರ್ತಕ್ಕಂಥ ಭಾಗ್ಯ. ಅವರಿಗೆ ಫಸ್ಟು ಬಂದಿದ್ದು, ನಾನು ಕೇಳಿದ್ದೇನು ಅಂದರೆ, ನೀವು ಅಮಾವಾಸ್ಯೆ ಪೂಜೆ ಮಾಡ್ತೀರಾ? ಅವರು ಡೈರೆಕ್ಟಾಗಿ ಹೇಳಿದ್ದಿಲ್ಲ, ಗುರುಗಳೇ ನಾನು ಅಮಾವಾಸ್ಯೆ ಪೂಜೆ ಮಾಡಲ್ಲ. ಸೊ ಇಲ್ಲಿ ಅವರಿಗೆ ಆ ಮೈಂಡ್ ಸೆಟ್ಟಲ್ಲಿ ಆ ಟೈಮಲ್ಲಿ ನಾನು ಹೇಳಿದ್ದೇನು ಅಂದರೆ, ನಾಯಿ ಸತ್ತಿದೆ ಒಪ್ಕೋತೀನಿ, ನಾಯಿದು ಕೂಡ ರಕ್ತಾನೆ, ಮನುಷ್ಯಂದು ಕೂಡ ರಕ್ತಾನೆ, ನಿಮ್ಮ ಟ್ರಕ್ಕಿಗೆ ಬೇಕಾಗಿರ್ತಕ್ಕಂಥ ಆಹುತಿ ಕೂಡ ಅದು ರಕ್ತದಿಂದನೇ ಬೇಕಾಗಿರುತ್ತೆ, ಅದಕ್ಕೆ ಆ ನಾಯಿ ಸತ್ತಿದೆ ಅಂತ ಹೇಳಿದಾಗ ಆ ಮನುಷ್ಯನಿಗೆ ಒಂದು ಸೆಕೆಂಡು ಶಾಕ್ ಆಗೋಯ್ತು. ಆಮೇಲೆ ಇಂದು ಒಂದು ಹೇಳಿದೆ ಅವ್ರಿಗೆ, ಆ ಮೂಮೆಂಟ್ ಹೆಂಗಿತ್ತು ಅಂದರೆ, ವೀಕ್ಷಕರು ನಾನು ಹೇಳ್ತಾ ಇದ್ದೀನಲ್ಲ, ಅದು ಮಾತಾಡಿರ್ತಕ್ಕಂಥ ಮಾತೇ ಅದು ಬೇರೆ ಥರವಾಗಿತ್ತದು. ನಾನು ಏನು ಹೇಳಿದೆ ಅಂದರೆ, ನಾಯಿ ಸತ್ತಿದೆ, ಇವತ್ತು ನೀವು ಆರಾಮಾಗಿ ಕೂತ್ಕೊಂಡಿದ್ರ ಇಲ್ಲಿ ನನ್ನ ಅಂಗಡಿಯಲ್ಲಿ, ಒಂದು ವೇಳೆ ಅಹಿತಕರ ಘಟನೆಯಿಂದ ನೀವು ಯಾವಾಗಲೂ ಒಂದು ಸಾರಿ ಗುರುದೇವದತ್ತ, ಒಂದು ದಿವಸಕ್ಕೆ ಒಂದು 10 ಸಾರಿ ಹೇಳ್ತಿರೋ, ಒಂದು 20 ಸಾರಿ ಹೇಳ್ತಿರೋ, ಆ ನಾಮಸ್ಮರಣೆಯ ಶಕ್ತಿಯಿಂದ, ಆ ನಾಮಸ್ಮರಣೆಯ ಒಂದು ಪವರಿಂದ, ಆ ನಾಮಸ್ಮರಣೆಯ ಒಂದು ಅದ್ಭುತ ಶಕ್ತಿಯಿಂದ ಇವತ್ತು ನೀವು ನನ್ನ ಅಂಗಡಿಯಲ್ಲಿ ಕೂತ್ಕೊಂಡಿದ್ದೀರ. ಅದಕ್ಕೆ ಕಾರಣ ಏನು ಅಂದರೆ, ಗುರುಗಳು ಬರ್ತಕ್ಕಂಥ, ನೀನು 1 ಸಾರಿ ಆದರೂ ನಾಮಸ್ಮರಣೆ ಮಾಡು, 10 ಸಾರಿ ಆದರೂ ನಾಮಸ್ಮರಣೆ ಮಾಡು, 1000 ಸಾರಿ ನಾಮಸ್ಮರಣೆ ಮಾಡು, 1 ಸಾರಿ ನಿನ್ನ ಹೃದಯದಿಂದ ಗುರುದೇವ ದತ್ತ ಅಂತ 1 ಸಾರಿ ಹೇಳಿದ್ರೆ ಸಾಕು, ಅದು ದತ್ತ ಮಹಾರಾಜನ ಪಾದಕ್ಕೆ ಅರ್ಪಣೆ ಆಗುತ್ತೆ, ನಮ್ಮ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿ ಸುಮ್ಮನೆ ಯಾರಂದ್ರೂ ಕೂಡ ಯಾರೇ ಗುರುದೇವ ದತ್ತ ನೋ, ಅದು ಮಹಾರಾಜರ, ದತ್ತ ಮಹಾರಾಜರ ಅದ್ಭುತ ಒಂದು ಶಕ್ತಿ, ದತ್ತ ಮಹಾರಾಜರ ಒಂದು ಆಶೀರ್ವಾದ, ದತ್ತ ಮಹಾರಾಜರ ಒಂದು ಪುನರ್ಜನ್ಮದ, ಪೂರ್ವಜನ್ಮದ ಸುಕೃತದ ಪುಣ್ಯದ ಫಲ ನಿಮ್ಮ ಬಾಯಲ್ಲಿ ದತ್ತ ಮಹಾರಾಜರಂತ ಬರ್ತಾರೆ. ಇಲ್ಲ ಅಂದ್ರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಎಷ್ಟೋ ಜನ ಯೂಟ್ಯೂಬ್ ನೋಡ್ಬೋದಾಗಿತ್ತು, ಎಷ್ಟೋ ಜನ ನಾಮಸ್ಮರಣೆ ಮಾಡ್ಬೋದಾಗಿತ್ತು, ನೋ ಚಾನ್ಸ್, ಅದು ಸಾಧ್ಯ ಇಲ್ಲ. ನಾನು ನಿಮಗೆ ಯಾಕೆ ಬಡ್ಕೊಂಡು ಹೇಳ್ತೀನಿ ಅಂದರೆ, ನಾಮಸ್ಮರಣೆಯಲ್ಲಿ ಅಂಥ ಅದ್ಭುತ ಶಕ್ತಿ ಇದೆ. ಪೂರ್ವ ಜನ್ಮ, ಸುಕೃತ ಜನ್ಮ, ಎಲ್ಲ ಜನ್ಮಗಳಿಗೂ ಪವಿತ್ರವಾಗಿರ್ತಕ್ಕಂಥ ಆ ಒಂದು ನಾಮಸ್ಮರಣೆ ನೀವು ತಗೊಳ್ಳೋದ್ರಿಂದ ನಿಮಗೆ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ದೂರ ಆಗ್ತವೆ. ಇಲ್ಲಿ ಏನಾಗೋಗುತ್ತೆ ಅಂದರೆ, ಆ ಮನುಷ್ಯ ಕೂತ್ಕೊಂಡ್ರಲ್ಲೇ, ಹೌದಲ್ಲ, ಇವತ್ತು ನಾಯಿ ಸತ್ತಿದೆ ಒಪ್ಕೋತೀನಿ, ಒಂದು ವೇಳೆ ಇದೇ ರಕ್ತದ ಆಹುತಿ ಯಾವುದಾದ್ರೂ ಒಂದು ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಿದ್ರೆ ಇವತ್ತು ನಾನು ಜೈಲಲ್ಲಿ ಇರಬೇಕಾಗಿತ್ತಲ್ಲ. ಆ ಮನುಷ್ಯನಿಗೆ ಏನು ತಿಳಿತೋ ಏನೋ. ನಾನು ಏನು ಹೇಳಿದೆ ಅವ್ರಿಗೆ, ಒಂದು ರೆಮಿಡಿ ಹೇಳಿದೆ ಅವ್ರಿಗೆ, ನೋಡಿ, ನಾಯಿ ಸತ್ತೋಗ್ಬಿಟ್ಟಿದೆ, ಕರೆಕ್ಟ್ ಇಲ್ಲ ಅಂತ ಹೇಳಿದ, ನೀವು ಸಾಕಿರೋ ನಾಯಿನೇ ನಿಮ್ಮ ಕೈಯಾರೆ ಸತ್ತೋಗಿದೆ, ಅದು ನಿಮಗೆ ನೋವಿದೆ. ನನ್ನ ತಲೆಯಲ್ಲಿ ಏನು ಬಂತು ಅಂದರೆ, ಬರೋ ಗುರುವಾರ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಒಂದು 10 ಜನಕ್ಕೆ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಅನ್ನದ ಪ್ಯಾಕೆಟು ಅಥವಾ ನಾಯಿಗಳಿಗೆ ಬಿಸ್ಕೆಟು, ಮತ್ತೊಂದು ಆ ಒಂದು ಸತ್ತೋಗಿರ್ತಕ್ಕಂಥ ನಾಯಿ ಹೆಸರಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಆ ಮನುಷ್ಯನ ತಲೆಯಲ್ಲಿ ಏನು ಬರುತ್ತೆ ಅಂದರೆ, ಹೌದಲ್ಲ, ಏನಾದರೂ ಮಾಡೋಣ. ಇಮ್ಮಿಡಿಯೇಟ್ ಆಗಿ ಆ ಮನುಷ್ಯ ನನಗೆ ಹೇಳಿದ್ದೇನೆಂದರೆ, ಗುರುಗಳೇ, ನೀವು ಮಾಡುವಂಥ ಅನ್ನದಾನಕ್ಕೇನೆ ನಾನು ಅಕ್ಕಿಯನ್ನು ತಂದು ಕೊಡ್ತೀನಿ, ಅದರಿಂದಾನೇ ನೀವು ಅನ್ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ. ಆವಾಗ ನೋಡಿ, ನಾನು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಾನು ಅದನ್ನೇ ಹೇಳಿದೆ ಅವ್ರಿಗೆ, ಸರ್ ನಾನು ಅಡುಗೆ ಎಲ್ಲ ಮಾಡಿರ್ತೀನಿ, ನೀವೇ ನಿಮ್ಮ ಕೈಯಾರೆ ಆ ಒಂದು ನಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ, ಮಹಾರಾಜ ದತ್ತ ಪ್ರಭುವಿನ ಕೃಪಾಶೀರ್ವಾದದಿಂದ ಅದಕ್ಕೆ ಮುಕ್ತಿ ಸಿಗಲಿ, ಆ ಸಮಸ್ಯೆಯಿಂದ ನೀವು ದೂರ ಆಗಲಿ ಅಂತೇಳಿ ಸುಮಾರು 1 ಅವರ್ ನಾವು ಡಿಸ್ಕಸ್ ಮಾಡಿ, ಆ ಯಪ್ಪ ಎದ್ದು ಹೋಗುವಾಗ ಆ ಕಣ್ಣಲ್ಲಿ ನೀರು ತೆಗೆದು ಹೋದ. ಅಂದರೆ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಯಪ್ಪ ತಿಳಿದು ಗುರುದೇವದತ್ತ ಅಂತಿದ್ನೋ, ತಿಳಿಲಾರ್ದೆ ಗುರುದೇವದತ್ತ ಅಂತಿದ್ನೋ, ಅದು ಅದು ಮೈಂಡಿಂದ ಅದು ಹೊರಗಡೆ, ಅದು ಇಲ್ಲಿ ಕನ್ಸಿಡರ್ ಆಗಲ್ಲ. ಆದರೆ ನಾಮಸ್ಮರಣೆಯಲ್ಲಿರ್ತಕ್ಕಂಥ ಶಕ್ತಿ, ನಾಮಸ್ಮರಣೆಯಲ್ಲಿರ್ತಕ್ಕಂಥ ಒಂದು ಅಭೂತಪೂರ್ವವಾದ ಪುಣ್ಯದ ಕಾರ್ಯ ಅದು ನಾಮಸ್ಮರಣೆ ಅನ್ನೋದು. ಗುರುದೇವದತ್ತ, ಗುರುದೇವದತ್ತ, ನೀವೇನು ಮಾಡಬೇಡಿ, ನಿಮಗೆ ಬರ್ತಕ್ಕಂಥ ಸಮಸ್ಯೆ ನಿಮಗೆ ಗೊತ್ತಿಲ್ಲದೇ ನಿಮಗೆ ಸರ್ದೋಗ್ತವೆ, ನಿಮಗೆ ಗೊತ್ತೇ ಆಗಲ್ಲ. ಆ ನಾಮಸ್ಮರಣೆ ಯಾಕೆ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅಷ್ಟು ಒಂದು ಕೆಪಾಸಿಟಿ ಇದೆ, ಅಷ್ಟು ಒಂದು ಶಕ್ತಿ ಇದೆ. ನಿಮ್ಮ ಪೂರ್ವಾಪರ ಕರ್ಮಗಳನ್ನು ತೊಳೆಯುವಂಥ ಶಕ್ತಿ ಗುರುದೇವ ದತ್ತ. ಇಷ್ಟೇ, ನೀವು ಬೆಳಗ್ಗೆ ಹೇಳ್ತಿರೋ, ಸಾಯಂಕಾಲ ಮಲಗ್ತಿರೋ, ಯಾವಾಗಲೇ ಒಂದ್ಸರಿ, ಒಂದು ದಿವಸಕ್ಕೆ ಒಂದು 15 ನಿಮಿಷ ಗುರುದೇವ ದತ್ತ, ಗುರುದೇವ ದತ್ತ. ಇದು ಎಷ್ಟು
ಎಷ್ಟು ನಿಮಗೆ ಒಂದು ಒಳಿತನ ತಂದು ಕೊಡುತ್ತೋ, ಎಷ್ಟು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೋ ಅದು ಪ್ರಭುವಿಗೆ ಗೊತ್ತು. ಅದಕ್ಕೆ ಸೊ ಇವತ್ತು ಆ ಮನುಷ್ಯ ನೋಡಿ, ಕಾರಣ ಇಲ್ಲದೆ ನನ್ನ ಅಂಗಡಿಗೆ ಬಂದರು, ನನ್ನ ಜೊತೆ ಕೂತ್ಕೊಂಡ್ರು, ಮಾತಾಡಿದ್ರು. ಆ 10 ನಿಮಿಷ ಮಾತು 1 ಅವರ್ ಮಾತಾಯ್ತು. ಆ 1 ಅವರ್ ಮಾತಲ್ಲಿ ಅವರು ತಿಂತಾ ಇರ್ತಕ್ಕಂಥ 3-4 ದಿವಸದಿಂದ ಅದೇನು ನೋವು ತಿಂತಾ ಇದ್ರಲ್ಲ ಅವ್ರು. ಇನ್ನೊಂದು ಮರ್ತೆ, ಅವರು ನನ್ನ ಹತ್ರ ಬಂದಿದ್ದೇನು ಅಂತಂದ್ರೆ ಕಾಲಭೈರವನ ದೇವಸ್ಥಾನ ಇಲ್ಲೆಲ್ಲಿದೆ ಅಂತ ಕೇಳಕ್ ನನ್ನ ಹತ್ರ ಬಂದಿದ್ರು ಅವರು. ಆವಾಗ ಈ ಸಬ್ಜೆಕ್ಟು ಬಂತು. ಕಾಲಭೈರವನ ಕೈಯಲ್ಲಿ ನಾಯಿಗಳಿರ್ತವೆ, ಅವರ ಸೈನ್ಯನೇ ನಾಯಿ. ಸೊ ಇಷ್ಟೊಂದು ಡೀಟೇಲ್ಸ್ ಅವ್ರು ಕೊಟ್ಟ ಮೇಲೆ ಹೋಗುವಾಗ ನಿಜವಾಗಿ ಗುರುಗಳೇ ತುಂಬ ದೊಡ್ಡ ಉಪಕಾರ ಆಯಿತು ನಿಮ್ಮಿಂದ. ಸೊ ನನಗೆ ಈ ಒಂದು ದೊಡ್ಡ ಸಮಸ್ಯೆಯಿಂದ ನೀವು ಪಾರು ಮಾಡಿದ್ರಿ ಅಂತ ಹೇಳಿದ್ರಿ. ಬಟ್ ಪಾರು ಮಾಡಿರೋನು ನಾನಲ್ಲ, ನನ್ನ ಹಿಂದೆ ಇರ್ತಕ್ಕಂಥ ಆ ಅದ್ಭುತ ಶಕ್ತಿ ಮಹಾರಾಜರ ಒಂದು ಆಶೀರ್ವಾದದಿಂದ ಅವ್ರಿಗೇನೋ ಒಂದು ಸ್ಯಾಟಿಸ್ಫೈಡ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಸ್ಕ್ರೋಲ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ, ನೀವು ಫೋನ್ ಮಾಡಿ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿಯೂ ಯಥಾಶಕ್ತಿ ನಾನು ಒಂದು ರೆಮಿಡೀಸ್ನ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.